ಓಂ ಶಾಂತಿ. ದಿನಾಂಕ ಆಗಿದೆ 15/9/2025. ತಂದೆಯು ನಿಮಗೆ ಕರ್ಮ, ಅಕರ್ಮ, ವಿಕರ್ಮದ ಗುಹ್ಯ ಗತಿಯನ್ನು ತಿಳಿಸಲು ಬಂದಿದ್ದಾರೆ. ಯಾವಾಗ ಆತ್ಮ ಮತ್ತು ಶರೀರವೆರಡೂ ಪವಿತ್ರವಾಗಿರುವುದೋ ಆಗ ಕರ್ಮವು ಅಕರ್ಮವಾಗುತ್ತದೆ. ಪತಿತರಾದಾಗ ವಿಕರ್ಮಗಳಾಗುತ್ತವೆ. ತುಕ್ಕು ಏರಲು ಕಾರಣ ವಿಕಾರವಾಗಿದೆ. ಪತಿತರಾಗುವುದರಿಂದಲೇ ತುಕ್ಕು ಹಿಡಿಯುತ್ತದೆ. ತುಕ್ಕು ಹಿಡಿದಿದೆ ಎಂದರೆ ಅಂತಹವರಿಗೆ ಹಳೆಯ ಪ್ರಪಂಚದ ಆಕರ್ಷಣೆಯಾಗುತ್ತಿರುವುದು. ಓಂ ಶಾಂತಿ ಎಂದು ಹೇಳಿದೊಡನೆಯೇ ಈ ನಿಶ್ಚಯವಾಗಿ ಬಿಡುತ್ತದೆ. ನಾವು ಆತ್ಮಗಳು ಇಲ್ಲಿನ ನಿವಾಸಿಗಳಲ್ಲ, ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ನಮ್ಮ ಸ್ವಧರ್ಮವು ಶಾಂತಿಯಾಗಿದೆ. ಕರ್ಮವು ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದಾಗಿರುತ್ತದೆ. ರಾವಣ ರಾಜ್ಯದಲ್ಲಿ ಕೆಟ್ಟ ಕರ್ಮವೇ ಆಗುತ್ತದೆ. ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮಗಳು ವಿಕರ್ಮಗಳಾಗಿ ಬಿಟ್ಟಿದೆ. ಪತಿತರಿಂದ ಪಾವನ, ಪಾವನರಿಂದ ಪತಿತ, ಈ ಮಾತುಗಳು ಪ್ರಪಂಚದಲ್ಲಿ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಕಲ್ಪಕಲ್ಪವು ತಂದೆಯೇ ಬಂದು ತಿಳಿಸುತ್ತಾರೆ. ಪಾವನ ಪ್ರಪಂಚದಲ್ಲಿ ಭಾರತವಾಸಿಗಳೇ ಇದ್ದೀರಿ. ನೀವು ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದ ಡಬಲ್ ಕಿರೀಟಧಾರಿ, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ. ಭಗವಾನ್ ವಾಚ, ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರಿ, ಮತ್ತೆ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಸುಂದರರಾಗುತ್ತೀರಿ. ಮಾಯೆಯು ಬಹಳ ಪ್ರಬಲವಾಗಿದೆ. ಪ್ರತಿಜ್ಞೆ ಮಾಡಿ ಮತ್ತೆ ಕೆಳಗೆ ಬೀಳುತ್ತಾರೆಂದರೆ 100ಕ್ಕೆ 100 ಪಟ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಂತಹವರು ಶೂದ್ರರ ಸಮಾನ ಪತಿತರಾಗಿ ಬಿಟ್ಟರು. ಯಾರು ನೆನಪೇ ಮಾಡುವುದಿಲ್ಲವೋ ಅವರಲ್ಲಿ ತುಕ್ಕು ಕಳೆಯುವುದಿಲ್ಲ. ಬಹಳ ತುಕ್ಕು ಹಿಡಿದಿದ್ದರೆ ಅಂತಹವರಿಗೆ ಹಳೆ ಪ್ರಪಂಚದ ಆಕರ್ಷಣೆಯಾಗುತ್ತಿರುತ್ತದೆ. ಶಾಸ್ತ್ರಗಳನ್ನು ಓದುವುದರಿಂದ ಯಾರೂ ಪತಿತರಿಂದ ಪಾವನರಾಗಲು ಸಾಧ್ಯವಿಲ್ಲ. ಪಾವನರಾಗಿ ಮತ್ತೆ ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಜ್ಞಾನದಿಂದ ಧನವೂ ಸಿಗುತ್ತದೆ. ಯೋಗದಿಂದ ಪವಿತ್ರ ಆರೋಗ್ಯವಂತರಾಗುತ್ತೀರಿ. ಯೋಗಿಗಳ ಆಯಸ್ಸು ಯಾವಾಗಲೂ ದೀರ್ಘವಾಗಿರುತ್ತದೆ, ಭೋಗಿಗಳದು ಕಡಿಮೆ. ಈಗ ರಾವಣ ರಾಜ್ಯವು ಸಮಾಪ್ತಿಯಾಗುತ್ತಿದೆ. ಮತ್ತೆ ಪ್ರತಿಯೊಂದು ಆತ್ಮವು ಪವಿತ್ರವಾಗಿ ಬಿಡುತ್ತದೆ. ಅದಕ್ಕೆ ಮನೆ ಮನೆಯಲ್ಲಿ ಪ್ರಕಾಶವೆಂದು ಹೇಳಲಾಗುತ್ತದೆ. ಈಗ ನಿಮ್ಮ ಜ್ಯೋತಿಯು ಜಾಗೃತವಾಗಿದೆ. ಜ್ಞಾನದ 3ನೆಯ ನೇತ್ರವು ಸಿಕ್ಕಿದೆ. ನೆನಪಿನ ಬಲದಿಂದ ನಾವು ಪವಿತ್ರರಾಗಿ ರಾಜರಾಣಿಯರಾಗುತ್ತಿದ್ದೇವೆ. ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುವವರು ದೊಡ್ಡ ಪದವಿಯನ್ನೇ ಪಡೆಯುತ್ತಾರೆ. ನೀವೀಗ ಪತಿತರಿಂದ ಪಾವನರಾಗುತ್ತೀರಿ. ಮತ್ತೆ ಜನ್ಮ ಜನ್ಮಾಂತರಕ್ಕಾಗಿ ಸುಖಿಯಾಗಿ ಬಿಡುತ್ತೀರಿ. ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಓದುತ್ತಾ ಮತ್ತೆ ಕೊಳಕಾಗಿ ಬಿಡುತ್ತಾರೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಜ್ಞಾನದ ನೇತ್ರವೇ ಮುಚ್ಚಿ ಹೋಗುತ್ತದೆ. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ರಾಜಧಾನಿಯಂತೂ ಸ್ಥಾಪನೆಯಾಗಿಯೇ ಆಗುವುದು. ಸತ್ಯದ ದೋಣಿಯು ಅಲುಗಾಡುತ್ತದೆಯೇ ಹೊರತು ಮುಳುಗುವುದಿಲ್ಲ. ಎಷ್ಟೊಂದು ವಿಘ್ನಗಳು ಬರುತ್ತವೆ. ಯೋಗಾಗ್ನಿಯಿಂದ ವಿಕಾರಗಳ ತುಕ್ಕನ್ನು ಇಳಿಸಿಕೊಳ್ಳಬೇಕಾಗಿದೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ಬುದ್ಧಿಯು ವಿಕಾರದಡೆಗೆ ಹೋಗುತ್ತಿಲ್ಲವೇ? ನಿಶ್ಚಯ ಬುದ್ಧಿಯವರಾದ ಮೇಲೆ ಮತ್ತೆಂದೂ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ವಿಕರ್ಮಗಳಿಂದ ಪಾರಾಗಲು ಯಾವುದೇ ಕರ್ಮವನ್ನು ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯ ನೆನಪಿನಲ್ಲಿ ಮಾಡಬೇಕಾಗಿದೆ. ಶ್ರೇಷ್ಠ ಪಾಲನೆಯ ವಿಧಿಯ ಮೂಲಕ ವೃದ್ಧಿ ಮಾಡುವಂತಹ ಸರ್ವರಿಂದ ಅಭಿನಂದನೆಗಳಿಗೆ ಪಾತ್ರ ಭವ. ಸಂಗಮ ಯುಗ ಅಭಿನಂದನೆಗಳಿಂದಲೇ ವೃದ್ಧಿಯನ್ನು ಹೊಂದುವ ಯುಗವಾಗಿದೆ. ತಂದೆಯ ಪರಿವಾರದ ಅಭಿನಂದನೆಗಳಿಂದಲೇ ತಾವು ಮಕ್ಕಳು ಪಾಲನೆ ಪಡೆಯುತ್ತಿರುವಿರಿ. ತಮ್ಮ ಸರಳ ಸ್ವಭಾವ ಮಾಡಿಕೊಳ್ಳುವುದು ಇದೇ ಸಮಾಧಾನ ಸ್ವರೂಪರಾಗಲು ಸಹಜ ವಿಧಿಯಾಗಿದೆ. ಯಾವಾಗ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ ಪರಮಾತ್ಮನಾಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮನ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅದು ಮನುಷ್ಯರಿಗಾಗಿ ಅವಶ್ಯಕವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.